ಹಾಲೆಲೂಯ! ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೆ ಶುಭಗಳು. ಶುಭೋದಯ. ಎಚ್ಚರಗೊಂಡವರಾಗಿ ಕರ್ತನನ್ನು ಸ್ತುತಿಸುತ್ತಾ ದಿನದ ಕಾರ್ಯಗಳನ್ನು ಆರಂಭಿಸುವುದಾದರೆ, ದೇವರು ತನ್ನ ಕೃಪೆಯಲ್ಲಿ ತನ್ನ ದಯೆಯಲ್ಲಿ ನಮ್ಮನ್ನು ಕಾಪಾಡುತ್ತಾ, ನಾವು ಎದುರಿಸುವ ಪ್ರತಿ ಶೋಧನೆ ಆತನಿಗೆ ಗೊತ್ತು, ನಮ್ಮ ಪ್ರತಿ ಅವಶ್ಯಕತೆ ಆತನಿಗೆ ಗೊತ್ತು ಎಂದು ನಾವು ನಂಬುವುದಾದರೆ ಸಂತೋಷದಿಂದ ದಿನದಲ್ಲಿ ನಾವು ಮುಂದೆ ಸಾಗಲಿಕ್ಕಾಗುತ್ತೆ. ಸ್ವಲ್ಪ ಹೊತ್ತು ದೇವರ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವುದಕ್ಕಾಗಿ ತಲೆಬಾಗಿಸಿ ಪ್ರಾರ್ಥನೆ ಮಾಡೋಣ. ಕರ್ತನೆ, ನಿಮ್ಮ ಪ್ರೀತಿಯುಳ್ಳ ಹಸ್ತಕ್ಕೆ ನಮ್ಮನ್ನೇ ಒಪ್ಪಿಸಿಕೊಡ್ತೇವೆ. ದಿನಗಳು ಕಳೀತಾ ಇದ್ರೂ ನಮ್ಮಲ್ಲಿ ಯಾವ ಮಾರ್ಪಡುವಿಕೆ ಇಲ್ಲದೆ, ನಾವು ಆಶಿಸಿದ್ದು ದೊರಕಲಾರದ ಹಾಗೆ, ನಮ್ಮ ಸ್ಥಿತಿ ಬದಲಾಗುವುದಿಲ್ಲ ಅನ್ನುವಂತೆ ಕಾಣಿಸುವ ಈ ದಿನಗಳಲ್ಲಿ ಎಷ್ಟೇ ಪ್ರಾರ್ಥಿಸಿದರೂ ಯಾವ ಪ್ರಯೋಜನ ಇಲ್ವಲ್ಲ ಎಂದು ನಿರುತ್ಸಾಹಕ್ಕೊಳಗಾಗದೆ, ನಮ್ಮ ಪ್ರಾರ್ಥನೆ ಲಾಲಿಸುವ ಕರ್ತನಿದ್ದಾನೆ ಎಂದು ತಾಳ್ಮೆಯಿಂದ ಕಾದಿರುವ ನಂಬಿಕೆ ದಯಪಾಲಿಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ಪ್ರಸ್ತುತ ದಿನಗಳಲ್ಲಿ ತಾಳ್ಮೆ ನಮಗಿಲ್ಲ ಪ್ರಿಯರೇ, ಹೌದಲ್ಲವೋ? ವಿ ಕಾಂಟ್ ವೇಟ್ ಎಂಬ ಮಾತು ಪ್ರತಿಯೊಬ್ಬರೂ ಯೂಸ್ ಮಾಡ್ತಿದ್ದಾರೆ. ನಾನು ಕಾಯ್ಲಿಕ್ಕಾಗಲ್ಲ, ಇರ್ಲಿಕ್ಕಾಗಲ್ಲ, ಸಹಿಸ್ಲಿಕ್ಕಾಗಲ್ಲ, ನಾನಿನ್ನು ಎದುರು ನೋಡ್ಲಿಕ್ಕಾಗಲ್ಲ, ಇನ್ನು ಕಾದಿರ್ಲಿಕ್ಕಾಗಲ್ಲ ಎಂದು ಕಳವಳಗೊಳ್ಳುವುದನ್ನು ಈ ದಿನ ನೋಡ್ತೇವೆ. ಆದರೆ ಯಾವತ್ತೇ ಆಗಲಿ ಗಮನಿಸಿ, ದೇವರು ಸಮಸ್ತವನ್ನು ತನ್ನ ಸಮಯದಲ್ಲಿ ಮಾಡುವವರಾದುದರಿಂದ ನಾವು ಆತನ ಮಕ್ಕಳಾಗಿ ಆತನಲ್ಲಿ ನಂಬಿಕೆ ಇಟ್ಟವರಾಗಿ ನಮಗೆ ಮೇಲನ್ನೇ ಉಂಟು ಮಾಡ್ತಾರೆಂಬ ನಂಬಿಕೆಯಿಂದ ಆತನ ಸಮಯಕ್ಕಾಗಿ ಕಾದಿರುವಂಥದ್ದು, ಆತನ ಬರೋಣಕ್ಕೋಸ್ಕರ ಎದುರು ನೋಡುವಂಥದ್ದು ಈ ಅಂತ್ಯ ದಿನಗಳಲ್ಲಿ ಬಹಳ ಅವಶ್ಯಕವಾಗಿದೆ. ಬೇಗ ಬೇಗನೆ ಪ್ರತಿಯೊಂದು ಜರುಗಬೇಕು ಎಂಬ ಈ ದಿನಮಾನಗಳಲ್ಲಿ ಕರ್ತನ ಮೇಲೆ ಆದುಕೊಳ್ಳೋದು, ಆತನಲ್ಲಿ ನಂಬಿಕೆ ಇಡುವುದನ್ನು ನಾವು ಕಲಿತುಕೊಳ್ಳಬೇಕು. ಯಾಕೋಬನ ಪತ್ರಿಕೆ 5ನೇ ಅಧ್ಯಾಯ 7ನೇ ವಚನ ಹೇಳುತ್ತೆ, ಸಹೋದರರೇ, ಕರ್ತನ ಪ್ರತ್ಯಕ್ಷತೆಯವರೆಗೂ ತಾಳ್ಮೆಯುಳ್ಳವರಾಗಿರಿ. ಸಹೋದರರೇ ಇಲ್ಲವೇ ಸಹೋದರಿಯರೇ, ಕರ್ತನ ಬರೋಣದವರೆಗೂ ತಾಳ್ಮೆ ಉಳ್ಳವರಾಗಿರಿ, ದೀರ್ಘ ಶಾಂತಿ ಉಳ್ಳವರಾಗಿರಿ. ಆತನ ಬರೋಣದವರೆಗೂ ತಾಳ್ಮೆಯುಳ್ಳವರಾಗಿರಿ. ಎಲ್ಲಿ ಆತನು ಇನ್ನೂ ಬರಲಿಲ್ವಲ್ಲ, ಬೇಗನೆ ಬರ್ತೇನೆಂದಿರುವ ಕರ್ತನು 2023 ವರ್ಷ ಮುಗಿತಾ ಇವೆ ಅಲ್ಲವೇ ಎಂಬುದಾಗಿ ಅನೇಕರು ನಿರುತ್ಸಾಹದಲ್ಲಿದ್ದಾರೆ. ಕರ್ತನು ಬಂದರೆ ನನ್ನ ಬಾಧೆಗಳು ತೀರಿ ಹೋಗ್ತವೆ, ನನಗೆ ನ್ಯಾಯ ಉಂಟಾಗುತ್ತೆ, ನಾನು ಕರ್ತನ ರಾಜ್ಯಕ್ಕೆ ಬಾಧ್ಯನಾಗುತ್ತೇನೆ, ಕರ್ತನ ಮೆಚ್ಚುಗೆಯನ್ನು ಹೊಂದುತ್ತೇನೆ ಎಂಬ ನಂಬಿಕೆಯೊಂದಿಗೆ ಈ ಲೋಕವನ್ನು ಪ್ರೀತಿಸಲಾರದೆ, ತಮ್ಮನ್ನು ತಾವು ಪ್ರತ್ಯೇಕಿಸಿಕೊಳ್ಳುತ್ತಾ ಪಾಪಕ್ಕೆ ಅವಕಾಶ ಕೊಡದೆ, ಶಿಲುಬೆಗೆ ಹಾಕಿಸಿಕೊಂಡಂತಹ ಅನುಭವದೊಂದಿಗೆ ಬದುಕುವವರಿಗೆ ಯಾವಾಗ ಕರ್ತನ ಬರೋಣವಾಗುತ್ತದೆ, ಆತನ ರಾಜ್ಯಕ್ಕೆ ಯಾವಾಗ ನಾನು ಸೇರುತ್ತೇನೋ, ಈ ಶೋಧನೆಗಳು ಜಯಿಸಲಿಕ್ಕಾಗ್ತಾ ಇಲ್ಲ, ಈ ಹೋರಾಟಗಳು ನನ್ನನ್ನು ಬೀಳಿಸುತ್ತಾ ಇವೆ ಎನ್ನುವಂಥದ್ದು ಅವರ ಅನುಭವವಾಗಿರುತ್ತೆ. ನಿಮ್ಮ ಅನುಭವ ಕೂಡ ಹಾಗಿದೆಯಾ? ಕರ್ತನು ಬೇಗನೆ ಬರಬೇಕು ಎಂಬ ಆಸೆ ನಿಮಗಿದೆಯಾ? ಮಾರನಾಥ ಎಂದು ಈ ದಿನ ಒಬ್ಬರಿಗೊಬ್ಬರು ಗ್ರೀಟ್ ಮಾಡಿಕೊಳ್ತಾರೆ. ಅದರ ಅರ್ಥವೇನೆಂದರೆ, ಕರ್ತನೇ ಬೇಗನೆ ಬಾ. ಒಂದು ವೇಳೆ ಕರ್ತನೇನಾದರೂ ಬೇಗನೆ ಬಂದರೆ ಕರ್ತನನ್ನು ಅರಿಯದೇ ಇರುವವರು ಇನ್ನೂ ಅನೇಕರಿದ್ದಾರಲ್ಲವೇ? ಅದರಲ್ಲೂ ನಾವು ಸಿದ್ಧರಾಗಿದ್ದೇವಾ ಎಂದು ಪರೀಕ್ಷಿಸಿಕೊಳ್ಳುತ್ತಿದ್ದೇವೋ? ತಾಳ್ಮೆಯಿಂದ ಕಾದುಕೊಂಡಿರುವವನು ಸಹಿಸಿಕೊಳ್ತಾನೆ, ತಾಳಿಕೊಳ್ತಾನೆ ನಿಂದೆಗಳನ್ನು, ಅವಮಾನಗಳನ್ನು. ಕರ್ತನಿಗೋಸ್ಕರ ನಾವು ನಿಂತವರಾಗಿ, ಶ್ರಮೆಗಳಲ್ಲಿ ನಿಂತವರಾಗಿ, ಶೋಧನೆಗಳಲ್ಲಿ ಹೋರಾಡಿ, ಕರ್ತನು ನನಗೆ ಬಿಡುಗಡೆ ಕೊಡುತ್ತಾರೆ, ನನ್ನನ್ನು ಹೆಚ್ಚಿಸುತ್ತಾರೆ, ಈ ಅವಮಾನಗಳು, ಈ ನಿಂದೆಗಳು, ಈ ಬಾಧೆಗಳು, ಈ ಲೋಕದ ಶ್ರಮೆಗಳಿಂದ ನನಗೆ ವಿಮುಕ್ತಿ ಇದೆ ಎಂದು ನಂಬುವವರಾಗಿರಬೇಕು. ಬಹಳಷ್ಟು ಜನರ ಜೀವಿತದಲ್ಲಿ ದೇವರು ನನಗೇನು ಮಾಡ್ತಾ ಇಲ್ವಲ್ಲ ಎಂಬ ಆತುರತೆ ಇದೆ. ನಾವು ಹಾಗೆ ಕಳವಳಗೊಂಡ ಮಾತ್ರಕ್ಕೆ ಗಡಿಯಾರದ ಮುಳ್ಳು ಮುಂದಕ್ಕೆ ಸಾಗೋದಿಲ್ಲ, ನಾವು ಬೇಡ ಅಂದರೂ ಕೂಡ ಅದು ಹಿಂದಕ್ಕೆ ತಿರುಗಲ್ಲ. ಒಂದು ವೇಳೆ ಗಡಿಯಾರ ನಮ್ಮ ಕೈಯಲ್ಲಿಟ್ಕೊಂಡು ಮುಂದಕ್ಕೆ ಹಿಂದಕ್ಕೆ ಮುಳ್ಳನ್ನು ತಿರುಗಿಸಿದ್ರೂ ಕೂಡ ದೇವರ ಕಾಲ ಬದಲಾಗೋದಿಲ್ಲ. ಆತನು ತನ್ನ ಸಮಯದಲ್ಲಿ ಸಮಸ್ತವನ್ನು ಚೆನ್ನಾಗಿ ಮಾಡ್ತಾರೆ. ನಾವಾದರೂ ತಾಳ್ಮೆಯಿಂದ ಕಾದುಕೊಂಡಿರುವುದನ್ನು ಕಲಿಯಬೇಕು. ತಾಳ್ಮೆ ಕಷ್ಟವಾದ ಪಾಠವಾಗಿದೆ, ಹೌದಲ್ಲವೇ? ಸಹನೆಯುಳ್ಳವರಾಗಿ, ತಾಳ್ಮೆಯುಳ್ಳವರಾಗಿ,
ತಾಳ್ಮೆಯಿಂದ ಆತನ ಬರೋಣಕ್ಕಾಗಿ ಕಾದಿರುವಂಥದ್ದು, ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ದೊರಕುವ ಹಾಗೆ ತಾಳ್ಮೆಯಿಂದ ಕಾದಿರೋದು, ನಾವು ನ್ಯಾಯಕ್ಕಾಗಿ ಕಾದಿರುವಾಗ ತಾಳ್ಮೆಯಿಂದ ಎದುರು ನೋಡುವಂಥದ್ದು, ದೇವರು ಒಂದು ವಾಗ್ದಾನ ಮಾಡಿದಾಗ ಅವುಗಳ ನೆರವೇರುವಿಕೆಗಾಗಿ ತಾಳ್ಮೆಯಿಂದ ಕಾದಿರೋದು ಎಷ್ಟೋ ಅವಶ್ಯಕವಾಗಿದೆ. ಇಲ್ಲಿ ಒಂದು ಉದಾಹರಣೆ ಕೂಡ ಹೇಳ್ತಿದ್ದಾನೆ ನೋಡಿರಿ. ವ್ಯವಸಾಯಗಾರನನ್ನು ನೋಡಿರಿ, ಅವನು ಭೂಮಿಯ ಬೆಲೆಯುಳ್ಳ ಫಲಕ್ಕಾಗಿ ಕಾದಿದ್ದು ಮುಂಗಾರು ಹಿಂಗಾರು ಮಳೆಗಳು ಬರುವ ತನಕ ದೀರ್ಘ ಶಾಂತಿಯಿಂದಿರುವನು. ಏನಂತೆ? ದೀರ್ಘ ಶಾಂತಿಯಿಂದಿರುವನಲ್ಲವೇ? ಈ ಕಾಲದಲ್ಲಿ ಬೋರ್ ಹಾಕಿ ನೀರು ಬರಮಾಡ್ತಿದ್ದಾರೆ. ಆದಾಗ್ಯೂ ಎಷ್ಟೋ ಸ್ಥಳಗಳಲ್ಲಿ ನೀರಿನ ಕೊರತೆಗಳಿವೆ. ಇವುಗಳಲ್ಲಿ ಯಾವುದೂ ಇಲ್ಲದಿರುವಾಗ ಪೂರ್ವದಲ್ಲಿ ರೈತರು ಆಕಾಶದ ಕಡೆಗೆ ನೋಡ್ತಾ ಕೂತ್ಕೊಳ್ತಿದ್ರು. ಮಳೆ ಬಿದ್ದಾಗ ಮಾತ್ರವೇ ಭೂಮಿಯನ್ನು ಉಳಿಗೆ ಮಾಡಿ ಬಿತ್ತನೆಯನ್ನು ಬಿತ್ತುತ್ತಾ ಇದ್ರು. ಬಿತ್ತನೆಯನ್ನು ಬಿತ್ತಿದ ಮೇಲೆ ಬೆಳೆಗಳು ಕೈಗೆ ಬರೋಷ್ಟೊತ್ತಿಗೆ ಮತ್ತೆ ಹಿಂಗಾರು ಮಳೆ ಬಿದ್ದಾಗ ಮಾತ್ರವೇ ಆ ಬೆಳೆಗಳು ಚೆನ್ನಾಗಿ ಇರುತ್ತವೆ. ಹಾಗಾಗಿ ಮತ್ತೊಮ್ಮೆ ಮಳೆಗಾಗಿ ಕಾದಿರುತ್ತಾರೆ. ಆ ರೀತಿ ಬಿತ್ತನೆಯನ್ನು ಬಿತ್ತಿ ಮಳೆ ಬರುವುದಕ್ಕೋಸ್ಕರ 6 ತಿಂಗಳು 7 ತಿಂಗಳವರೆಗೂ ಬಿತ್ತನೆ ಬಿತ್ತಿದ ನಂತರ ಬೆಳೆ ಕೈಗೆ ಬರುವವರೆಗೂ ಕಾದಿರ್ತಾರಂತೆ. ಕೆಲವೊಂದು ಬೆಳೆ ಬೇಗನೆ ಕೈಗೆ ಬರುತ್ತವೆ, ಕೆಲವೊಂದು ಬೆಳೆ ವರ್ಷವಾದರೂ ಕೂಡ ಕೈಗೆ ಬರಲ್ಲ. ಆ ಮರದ ಫಲಗಳು ಇನ್ನೂ ಕೈಗೆ ಬರಲ್ಲ, ಯಾಕೆಂದರೆ ಫಲಿಸುವ ಮರಗಳಿವೆ ಅಲ್ಲವೇ? ಸೊ ವ್ಯವಸಾಯಗಾರನು ಏನು ಮಾಡ್ತಾನೆ? ಕಷ್ಟಪಡ್ತಾನೆ, ಬೆವರು ಸುರಿಸುತ್ತಾನೆ, ನೀರು ಹಾಕ್ತಾನೆ, ಬಿತ್ತನೆ ಬಿತ್ತುತ್ತಾನೆ. ಆದರೆ ಬೆಳೆ ನನಗೆ ಇನ್ಸ್ಟೆಂಟ್ ಆಗಿ ಬರಬೇಕಂದ್ರೆ ಹೇಗೆ ಬರುತ್ತೆ? ಆ ಬೆಳೆ, ಆ ಬೀಜ ಮೊಳಕೆ ಒಡೆದು ಅದು ಬೆಳೆದು ಅದು ಫಲಿಸುವುದಕ್ಕೆ ಟೈಮ್ ಹಿಡಿಯುತ್ತೆ. ಅಲ್ಲಿಯವರೆಗೂ ತಾಳ್ಮೆಯಿಂದ ವ್ಯವಸಾಯಗಾರನು ಕಾದಿರುತ್ತಾನೆ, ಮಳೆಗೋಸ್ಕರ ಕಾದಿರುತ್ತಾನೆ, ವಾತಾವರಣ ಚೆನ್ನಾಗಿರೋದಕ್ಕಾಗಿ ಕಾದಿರುತ್ತಾನೆ. ಈಗಿನ ಕಾಲದಲ್ಲಾದರೂ ಅಕಾಲಿಕ ಮಳೆಯ ನಿಮಿತ್ತ ಕೈಗೆ ಬಂದ ಬೆಳೆಯೆಲ್ಲ ಮಳೆಯಲ್ಲಿ ಮುಳುಗಿ ಹೋಗ್ತಾ ಇದೆ. ಬಿತ್ತಿರುವ ಬೆಳೆಯೆಲ್ಲ ಕೊಚ್ಕೊಂಡು ಹೋಗೋದನ್ನು ನೋಡ್ತಾ ಇದ್ದೇವಲ್ಲವೇ? ಸೃಷ್ಟಿಯನ್ನು ಸೃಷ್ಟಿಸುವಾಗ ಕರ್ತನು ಸೀಸನ್ಸ್ಗಳನ್ನು ಉಂಟು ಮಾಡಿದಾಗ, ಕಾಲಗಳನ್ನು ಉಂಟು ಮಾಡಿದಾಗ ಮಳೆಗಾಲದಲ್ಲಿ ಮಳೆ ಸುರಿಸುವ ಹಾಗೆ ಸೃಷ್ಟಿಸಿದ್ದಾರೆ. ಮನುಷ್ಯನು ತನ್ನ ಕೃತ್ಯಗಳ ನಿಮಿತ್ತ ದೇವರ ಸೃಷ್ಟಿಯನ್ನು ಹಾಳು ಮಾಡಿ ಫಾರೆಸ್ಟನ್ನೆಲ್ಲ ಕಡಿದು ಹಾಕಿ ಮಳೆ ಬರಲಾರದೆ ಏನೇನೋ ಕೆಮಿಕಲ್ಸ್ಗಳನ್ನು ಹಾಕಿ ಬೇಗನೆ ಬೆಳೆಯನ್ನು ಬೆಳೆಸಬೇಕು, ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಯನ್ನು ಬೆಳೆಸಬೇಕೆಂದು ಬಯಸಿ ಅತಿ ಆಸೆಯಿಂದಲೇ ಈ ದಿನ ಮಾನವನ ಜೀವಿತ ಕಾಲ ಈಗ ಕೆಳಮಟ್ಟಕ್ಕೆ ಇಳಿದು ಪರಿಮಿತವಾಗುತ್ತಿದೆ. ಎಲ್ಲವೂ ಬೇಗನೆ ಗತಿಸಿ ಹೋಗ್ತಿದೆ, ನನ್ನ ವಯಸ್ಸು ಕೂಡ ಬೇಗ ಆಗ್ತಿದೆ ಅನ್ನುವಂತಿದೆ. ದೇವರ ಬಳಿಗೆ ಹೋಗಿ ಯಾವುದೇ ವಿಷಯದಲ್ಲಾಗಲಿ ನಾವು ಕಾದುಕೊಂಡು ಎದುರು ನೋಡ್ತಾ ಇರುವುದಾದರೆ ಅದ್ಭುತವನ್ನು ನೋಡ್ತೇವೆ. ವ್ಯವಸಾಯಗಾರನು 6 ತಿಂಗಳು ತಾಳ್ಮೆಯಿಂದ ತಿನ್ನಲಿಕ್ಕೆ ಏನೇ ಇದ್ರೂ ಇಲ್ಲದಿದ್ರೂ ಕೂಡ ನನ್ನ ಬೆಳೆ ಬೆಳೆಯುತ್ತದೆ, ನಾನು ಬಿತ್ತಿರುವ ಬಿತ್ತನೆಗೆ ಅನೇಕ ಚೀಲಗಳಷ್ಟು ಬೆಳೆಯನ್ನು ನನ್ನ ಕರ್ತನು ಕೊಡ್ತಾರೆ ಎಂಬ ನಿರೀಕ್ಷೆಯನ್ನು ಹೊಂದಿರುತ್ತಾನಲ್ಲವೇ? ಅದೇ ರೀತಿ ಈ ಲೋಕದಲ್ಲಿ ನಾವು ಕೂಡ ಮಾಡುವ ಪ್ರಾರ್ಥನೆಯಲ್ಲಿ ಯಾವುದೂ ವ್ಯರ್ಥವಾಗೋದಿಲ್ಲ. ನೀವು ಕರ್ತನ ಮಹಿಮೆಗಾಗಿ ತಮ್ಮಿಗೆ ನೀರು ಕೊಟ್ಟರೂ ಕೂಡ ಅದರ ಪ್ರತಿಫಲ ನೀವು ಕಳ್ಕೊಳ್ಳೋದಿಲ್ಲ. ಕರ್ತನಲ್ಲಿ ನೀವು ಪಡುವ ಪ್ರಯಾಸ ವ್ಯರ್ಥವಾಗುವುದಿಲ್ಲವೆಂದು ಗ್ರಹಿಸಿದವರಾಗಿ ನೀವು ಕದಲದೆ ಸ್ಥಿರವಾಗಿರ್ರಿ. ಯಾವಾಗಲೂ ಕರ್ತನ ಕೆಲಸವನ್ನು ಅತ್ಯಾಸಕ್ತಿಯಿಂದ ಮಾಡುವವರಾಗಿರಿ ಎಂದು ದೇವರ ವಾಕ್ಯ ಹೇಳ್ತದಲ್ಲವೇ? ನಾನು ಕರ್ತನನ್ನು ನಂಬಿ ನಂಬಿಗಸ್ತನಾಗಿ ಮನಸಾಕ್ಷಿಯನ್ನು ಕಾಪಾಡಿಕೊಳ್ಳುತ್ತಾ ದುರಭ್ಯಾಸಗಳಿಗೆ ಒಳಗಾಗದೆ ಇತರರನ್ನು ದೂಷಿಸಲಾರದೆ ನಿಂದೆ ಅವಮಾನಗಳನ್ನು ಹೊಂದುತ್ತಾ ಇಷ್ಟು ಕಾಲ ಕಾದುಕೊಂಡಿದ್ದೇನಲ್ಲವೇ, ನನಗೇನು ದೊರಕಿತು ಎಂದು ಕಳವಳಪಡುತ್ತಾ ಅಂತಹ ಆಲೋಚನೆ ಹೊಂದಿದವರಾಗಿದ್ದೀರಾ? ಖಂಡಿತವಾಗಿಯೂ ಕರ್ತನು ಬರುವಾಗ ನಿಮಗೆ ಆತನು ಉನ್ನತವಾದ ಆತನ ರಾಜ್ಯಕ್ಕೆ ವಾರಸುದಾರರನ್ನಾಗಿಯೂ ಅಷ್ಟೇ ಅಲ್ಲ, ನಿಮ್ಮನ್ನು ಬಾಧೆಪಡಿಸುವವರಿಗೆ ಆತನು ಶಿಕ್ಷೆ ಕೊಡುತ್ತಾನೆ ಎಂದು ಕೂಡ ಬೈಬಲ್ ಹೇಳುತ್ತದೆ. ನಾವು ನಿರೀಕ್ಷಿಸೋಣ ಆತನು ಬರಲಿಕ್ಕಿದ್ದಾನೆಂದು. ತಾಳ್ಮೆ ತಾಳ್ಮೆ ತಾಳ್ಮೆ. ದಯವಿಟ್ಟು ದೇವರೇ ನನಗೆ ತಾಳ್ಮೆ ಕೊಡು ಎಂದು ಎಂದಾದರೂ ಪ್ರಾರ್ಥನೆ ಮಾಡಿದ್ದೀರಾ? ಏನೇನೋ ಬೇಡಿಕೊಳ್ತೇವೆ, ದೇವರೇ ದಯವಿಟ್ಟು ನನಗೆ ತಾಳ್ಮೆ ಕೊಡಿರಿ, ಗಿವ್ ಮಿ ಪೇಷನ್ಸ್, ನನಗೆ ಸಹನೆ ದಯಪಾಲಿಸಿರಿ, ನಾನು ಸಹಿಸುವ ಮನಸ್ಸು ದಯಪಾಲಿಸಿರಿ, ಕಾದುಕೊಂಡಿರುವ ಮನಸ್ಸು ದಯಪಾಲಿಸಿರಿ. ಪ್ರತಿ ಉದಯದಲ್ಲಿ ನಾವು ಪ್ರಾರ್ಥಿಸುತ್ತಾ ಇರುವುದಾದರೆ, ದೇವರ ವಾಕ್ಯ ಕೇಳ್ತಾ ಇರುವುದಾದರೆ, ಇದರಿಂದ ನಮಗೆ ಗೊತ್ತಾಗಲಾರದ ಹಾಗೆ ನಮ್ಮ ಹೃದಯದಲ್ಲಿ ದೇವರ ಮಾತು ಬಿತ್ತಲ್ಪಡುತ್ತದೆ, ಆನಂತರ ಮೊಳಕೆ ಒಡೆಯುತ್ತೆ. ಆಮೇಲೆ ನಿಮ್ಮ ಜೀವಿತದಲ್ಲಿ ಪರಿಪೂರ್ಣತೆ, ಸಮೃದ್ಧಿ ಬರುವಂಥದ್ದಾಗಿದೆ ಮತ್ತು ನೀವು ಪರಿಪೂರ್ಣರಾಗಿ ಫಲಭರಿತರಾಗುತ್ತೀರಿ ಎಂಬುದು, ಕರ್ತನ ಮೆಚ್ಚುಗೆಯನ್ನು ಹೊಂದುತ್ತೀರಿ ಎಂಬುದು ಗುರುತಿಸಿರಿ. ವಾಕ್ಯ ಕೇಳಿದ್ರೆ ಏನಾಯ್ತು, ಪ್ರಾರ್ಥನೆ ಮಾಡಿದ್ರೆ ಏನಾಯ್ತು, ಚರ್ಚಿಗೆ ಹೋದ್ರೆ ಏನ್ ಸಿಕ್ಕಿತು ಎಂಬ ಸ್ಥಿತಿಯಲ್ಲಿದ್ದೀರಾ? ತಾಳ್ಮೆಯಿಂದ ಕಾದುಕೊಂಡಿರಿ. ಏನಾಗಿದೆಯೋ ಏನಾಗುತ್ತದೋ
ಎಂಬುದನ್ನು ತಿಳಿದುಕೊಳ್ತೀರಿ. ಸಹೋದರರೇ, ಕರ್ತನು ಪ್ರತ್ಯಕ್ಷನಾಗುವ ತನಕ ದೀರ್ಘ ಶಾಂತಿಯಿಂದ ಇರಿ. ಮುಂದೆ ನೋಡಿ, ವ್ಯವಸಾಯಗಾರನನ್ನು ನೋಡಿರಿ, ಅವನು ಭೂಮಿಯ ಬೆಲೆಯುಳ್ಳ ಫಲಕ್ಕಾಗಿ ಕಾದಿದ್ದು ಮುಂಗಾರು ಹಿಂಗಾರು ಮಳೆಗಳು ಬರುವ ತನಕ ದೀರ್ಘ ಶಾಂತಿಯಿಂದ ಇರುವನಲ್ಲವೇ? ಕರ್ತನ ಪ್ರತ್ಯಕ್ಷತೆಯು ಹತ್ತಿರವಾಯಿತು, ಆದುದರಿಂದ ನೀವು ದೀರ್ಘ ಶಾಂತಿಯಿಂದ ಇರಿ. ನಿಮ್ಮ ಹೃದಯಗಳನ್ನು ದೃಢಪಡಿಸಿಕೊಳ್ಳಿರಿ. ಹಾಲೆಲೂಯಾ. ಸೆಟಲ್ ಡೌನ್. ನಮ್ಮ ಹೃದಯಗಳನ್ನು ಸ್ಥಿರಪಡಿಸಿಕೊಳ್ಳಬೇಕು. ಓಕೆ, ದೇವರು ನೋಡಿಕೊಳ್ತಾರೆ. ಹಾಗೆ ಮಾಡದೆ ಏನಾಗುತ್ತೋ, ಯಾಕೆ ಇನ್ನೂ ಆಗ್ಲಿಲ್ಲ, ಯಾಕೆ ಅಲ್ಲಿಗೆ ಹೋಗೋಣ, ಇಲ್ಲಿಗೆ ಹೋಗೋಣ, ಅದನ್ನು ಮಾಡೋಣ, ಇದನ್ನು ಮಾಡೋಣ ಎಂಬ ಕಳವಳದಿಂದ ಕೆಲವರು ಆತುರದಿಂದ ಮಾಡುವಂತಹ ತಪ್ಪುಗಳನ್ನು ನೋಡಿ, ಅವು ಮತ್ತೆ ಜರುಗೋದಿಲ್ಲ. ಆತುರದೊಂದಿಗೆ ಯಾವ ಕೆಲಸ ಮಾಡಬೇಡಿ, ಅದು ಹಾಳಾಗಿ ಹೋಗುತ್ತೆ. ನೀವು ಅಡಿಗೆ ಮಾಡಿದ್ರು, ಒಂದು ಆರ್ಟ್ ಬಿಡಿಸಿದ್ರು, ನೀವು ವಿದ್ಯಾಭ್ಯಾಸ ಮಾಡಿದ್ರು, ನೀವು ಪ್ರಯಾಣ ಮಾಡಿದರೂ, ಬೇಗ ಹೋಗ್ಬೇಕಂದು ಓವರ್ ಸ್ಪೀಡಲ್ಲಿ ಹೋಗಿ ಪೂರ್ತಿ ಮೇಲೆಯೇ ಹೋಗಿದವರಿದ್ದಾರಲ್ಲವೇ ಆಕ್ಸಿಡೆಂಟ್ ಮೂಲಕ. ಹಾಗಾಗಿ ದೇವರು ನಮಗೆ ಕುರುಬನಾಗಿದ್ದಾರೆ. ಆತನು ಯಾವುದೆಲ್ಲ ನಮಗೆ ಬೇಕಾಗಿದೆಯೋ ಅದನ್ನು ಕೊಡುತ್ತಾರೆ. ಆತನು ನಮಗೇನು ಹೇಳುತ್ತಾರೋ ಅದನ್ನು ನಾವು ಮಾಡಿದ್ರೆ ಸಾಕು ಎಂಬುದನ್ನು ನಮ್ಮ ಮನಸ್ಸಲ್ಲಿರೋದಾದ್ರೆ, ತಾಳ್ಮೆಯಿಂದ ಕಾದಿರೋದಾದ್ರೆ, ಹೇಗೆ ವ್ಯವಸಾಯಗಾರನು ಬೀಜವನ್ನು ಬಿತ್ತಿ ಬೆಳೆಗಾಗಿ ಕಾದಿರುತ್ತಾನೋ ಹಾಗೆ ನಾವು ಕೂಡ ಮಾಡಬೇಕಾದ ಕಾರ್ಯವನ್ನು ಮಾಡಿ ನಮ್ಮ ಪ್ರಾರ್ಥನೆಗಳಿಗೆ ದೇವರು ಉತ್ತರ ಕೊಡ್ತಾರೆ ಎಂದು, ನಾವು ಕರ್ತನಿಗೋಸ್ಕರ ಪಟ್ಟ ಪ್ರಯಾಸ ಪ್ರತಿಫಲಿಸುತ್ತದೆ ಎಂದು ನಂಬಿ, ನಮ್ಮ ಮನಸಾಕ್ಷಿಯ ನಿಮಿತ್ತ ನಿಂದೆಗಳನ್ನು ಅವಮಾನಗಳನ್ನು ಎದುರಿಸಿ, ಎಷ್ಟೇ ಜನರು ಎಷ್ಟೇ ದೂಷಿಸಿದರೂ ಬಾಯಿ ತೆರೆಯಲಾರದಂತೆ ತಿರುಗಿ ದೂಷಿಸಲಾರದ ಹಾಗೆ ಮೌನತೆಯನ್ನು ಪಾಲಿಸಿದ್ದಕ್ಕಾಗಿ ಅದು ಹೇಡಿತನ ಅಲ್ಲ, ಅದು ಕೈಲಾಗದೇ ಇರುವಂಥದ್ದು ಕೂಡ ಅಲ್ಲ. ನೋಡಿ, ಮಾತಾಡಲು ಬೇಕಾದಂತಹ ಶಕ್ತಿಗಿಂತಲೂ ಮೌನವಾಗಿರುವುದಕ್ಕೆ ಹೆಚ್ಚು ತಾಳ್ಮೆ ಬೇಕು. ಮಾತಾಡೋದು ಸಹಜ, ಮೌನವಾಗಿರೋದು ಕಷ್ಟ. ನಾವು ಪ್ರತಿ ಸಣ್ಣ ವಿಷಯಕ್ಕೆ ವಿವಾದಗಳನ್ನುಂಟು ಮಾಡಿಕೊಳ್ತೇವೆ, ಆರ್ಗ್ಯುಮೆಂಟ್ಸ್ ಮಾಡ್ತೇವೆ, ಡಿಬೇಟ್ ಮಾಡ್ತೇವೆ. ಅದು ಅವಶ್ಯಕವಿಲ್ಲ. ನಂಬಿಕೆ ಉಳ್ಳಂಥವರು ಕಳವಳಗೊಳ್ಳೋದಿಲ್ಲ. ನಂಬಿಕೆ ಉಳ್ಳಂಥವರು ಸ್ಥಿರವಾಗಿ ದೃಢವಾಗಿ ಇರುತ್ತಾರೆ. ನಿಮ್ಮ ಹೃದಯಗಳನ್ನು ಸ್ಥಿರಪಡಿಸಿಕೊಳ್ಳಿರಿ. ನಮ್ಮ ಮನಸ್ಸುಗಳನ್ನು ದೇವರ ಮೇಲೆ ದೃಷ್ಟಿ ಇಟ್ಟಿರುವಾಗ, ನಮ್ಮ ಕರ್ತನು ನಮ್ಮೊಂದಿಗಿದ್ದಾರೆ, ಆತನೇ ನಮ್ಮ ದುರ್ಗ, ನಮ್ಮ ಬಂಡೆ, ನಮ್ಮ ಕೋಟೆ. ಮಾತು ಕೊಟ್ಟಾತನು ಆ ಮಾತನ್ನು ನೆರವೇರಿಸುತ್ತಾನೆ. ಬರ್ತೇನೆಂದು ಹೇಳಿರುವಂತಹ ಕರ್ತನು ಬರ್ತಾನೆ ಎಂದು ಆತನ ಬರೋಣಕ್ಕಾಗಿ ಕಾದಿರೋಣ. ನಮ್ಮ ಮನಸ್ಸಾಕ್ಷಿಯನ್ನು ಕಾಪಾಡಿಕೊಳ್ಳೋಣ. ದೇವರು ಕೊಟ್ಟ ಕೆಲಸವನ್ನು ನಂಬಿಗಸ್ತರಾಗಿ ಮಾಡೋಣ. ಬೈಬಲ್ ಸ್ಪಷ್ಟವಾಗಿ ಹೇಳ್ತದೆ, ಕರ್ತನು ಬರುವ ದಿನವು ಯಾರಿಗೂ ಗೊತ್ತಿಲ್ಲ. ಆ ದಿನವಾಗಲಿ ಆ ಗಳಿಗೆಯಾಗಲಿ ಯಾರಿಗೂ ಗೊತ್ತಿಲ್ಲ. ಅಂದುಕೊಳ್ಳಲಾರದ ಗಳಿಗೆಯಲ್ಲಿ ಆತನು ಆಕಸ್ಮಿಕವಾಗಿ ಬರುತ್ತಾನೆ. ಆತನು ಬಂದಾಗ ಆತನ ಕೆಲಸದಲ್ಲಿ ನಂಬಿಗಸ್ತರಾಗಿರುವವರನ್ನು, ದೇವರ ಆಜ್ಞೆಗಳನ್ನು ಅನುಸರಿಸುತ್ತಾ ದೇವರ ಚಿತ್ತದಲ್ಲಿರುವಂಥವನು ಧನ್ಯನು. ಹೌದು ಪ್ರೇರೆ, ಕರ್ತನ ಬರೋಣಕ್ಕಾಗಿ ತಾಳ್ಮೆಯಿಂದ ಕಾದಿರೋಣ. ನಮ್ಮ ಮನಸ್ಸಾಕ್ಷಿ ಕಾಪಾಡಿಕೊಳ್ಳೋಣ, ನಂಬಿಕೆಯನ್ನು ಕಾಪಾಡಿಕೊಳ್ಳೋಣ. ಬನ್ನಿ ಪ್ರಾರ್ಥಿಸೋಣ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಈ ಗೊಂದಲದ ಲೋಕದಲ್ಲಿ ಆತುರದಿಂದ ಏನೋ ಸಾಧಿಸಬೇಕೆಂದು ಬಯಸಿ ಬೇಗನೆ ಪ್ರತಿಫಲ ಹೊಂದಬೇಕು ಎಂದು ಗೊಂದಲಕ್ಕೆ ಒಳಗಾಗಿ ನಾವು ದಾರಿ ತಪ್ಪುತ್ತಿದ್ದೇವೆ ಎಂದು, ನಿಮ್ಮನ್ನು ದುಃಖಪಡಿಸುತ್ತಿದ್ದೇವೆಂದು, ನಮ್ಮಷ್ಟಕ್ಕೆ ನಾವು ನಷ್ಟ ಉಂಟು ಮಾಡಿಕೊಳ್ತಿದ್ದೇವೆಂದು ಗುರುತಿಸಿ, ನಿಮ್ಮಲ್ಲಿ ನಂಬಿಕೆ ಇಡುವುದಕ್ಕೂ ನಿಮ್ಮಲ್ಲಿ ನಿರೀಕ್ಷೆ ಇಡುವುದಕ್ಕೂ ನಾವು ಮಾಡಬೇಕಾದದ್ದನ್ನು ಮಾಡಿ ಅದಕ್ಕೆ ಪ್ರತಿಫಲ ನೀವು ಕೊಡುವವರೆಗೂ ತಾಳ್ಮೆಯಿಂದ ಕಾದಿರುವುದಕ್ಕಾಗಿ, ಅತಿ ಬೇಗನೆ ಬರಲಿಕ್ಕಿರುವ ನಿಮ್ಮ ಬರೋಣಕ್ಕಾಗಿ ನಿರೀಕ್ಷೆಯುಳ್ಳವರಾಗಿ, ತಾಳ್ಮೆಯಿಂದ ಕಾದುಕೊಂಡವರಾಗಿ ನಿಮ್ಮ ಬರೋಣದ ಸಮಯದಲ್ಲಿ ನಿಮ್ಮೊಂದಿಗೆ ಎತ್ತಲ್ಪಡುವ ಹಾಗೆ ನಮ್ಮ ಹೃದಯಗಳನ್ನು ಸಿದ್ಧಪಡಿಸಿಕೊಳ್ಳುವ ಹಾಗೆ ಸಹಾಯ ಮಾಡಿರಿ. ಈ ಸಮಯದಲ್ಲಿ ಯಾರ್ಯಾರ ಹೃದಯದಲ್ಲಿ ಏನೆಲ್ಲ ಕಳವಳಗಳಿವೆಯೋ, ಏನೆಲ್ಲ ಹೋರಾಟಗಳಿವೆ ಎಂದು ಅರಿತ ದೇವರು ನೀವಾಗಿದ್ದೀರಿ. ನಮ್ಮ ಹೃದಯಗಳನ್ನು ಸ್ಥಿರಪಡಿಸಿಕೊಂಡು ನಿಮ್ಮಲ್ಲಿ ಗುರಿಯುಳ್ಳವರಾಗಿ ಮುಂದಕ್ಕೆ ಸಾಗುವ ಹಾಗೆ, ನಿರೀಕ್ಷೆಯುಳ್ಳವರಾಗಿ ಬದುಕುವ ಹಾಗೆ ನಮ್ಮ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾದ ಕ್ರಿಸ್ತನ ಕೃಪೆಯು, ಆದರಣೆ ಕರ್ತನಾದ ಪವಿತ್ರಾತ್ಮನ ಸಹವಾಸವು
ಈ ಅನುದಿನದ ಧ್ಯಾನದಲ್ಲಿ ಐಕ್ಯವಾಗಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿ 8939731313ಗೆ ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಮಾಡಿರಿ. ನಿಮಗೋಸ್ಕರ ನಾವು ಪ್ರಾರ್ಥಿಸ್ತಿದ್ದೇವೆ, ನೀವು ಕೂಡ ಪ್ರಾರ್ಥಿಸಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ರೀತಿಯಾಗಿ ಬೆಳಗ್ಗೆ 7 ಗಂಟೆಗೆ ಅನುದಿನದ ಧ್ಯಾನದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಕೃಪೆ ನಿಮ್ಮೊಂದಿಗಿರಲಿ.